ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ಹೇಗೆ ಪೀನಟ್ ಬಟರ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಅದರಲ್ಲಿ ಇದು ನಾನು ಮಾಡ್ಕೊಳ್ಳೋ ರೀತಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 3 ಕಪ್ನ ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅಂದಾಜು ಒಂದು ಅರ್ಧ kg ಕಡಲೆಬೀಜ. ಇದನ್ನು ಕಂಪ್ಲೀಟು ಸಿಪ್ಪೆ ಬಿಡೋ ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಫ್ಲೇಮಲ್ಲಿ ಇಟ್ಕೋಬೇಕು, ಜಾಸ್ತಿ ಕಡಿಮೆ ಮಾಡಬಾರ್ದು ಉರಿನ. ಒಂದೇ ಫ್ಲೇಮಲ್ಲಿ ನೀವು ಮೀಡಿಯಮ್ ಉರಿ ಇಟ್ಕೊಳ್ಳಿ, ಇಲ್ಲ ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ. ಒಂದೇ ಲೆವೆಲಲ್ಲಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಸಿಪ್ಪೆ ಬಿಡೋವರೆಗೂ ಮಾಡ್ಕೋಬೇಕು. ಇಲ್ಲಾಂದರೆ ಇದನ್ನು ಏರ್ ಫ್ರೈಯರು ಅವನ್ನಲ್ಲೂ ಕೂಡ ಮಾಡ್ಕೋಬೋದು. ಆಗ ಸಿಪ್ಪೆ ಸಮೇತನೇ ಬ್ಲೆಂಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ರೋಸ್ಟ್ ಮಾಡಿರೋದ್ರಿಂದ ಆ ಸಿಪ್ಪೆನ ತೆಗೆದು ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಅದು ಸಿಪ್ಪೆ ಬಿಡಬೇಕು. ಸಿಪ್ಪೆ ಬಿಡಿಸಿದಾಗ ನಮಗೆ ಅದು ಸ್ವಲ್ಪ ಎಣ್ಣೆದು ಮಾಯ್ಶ್ಚರ್ ಥರ ಬಿಟ್ಕೊಂಡಿರುತ್ತೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಿಪ್ಪೆ ಬಿಡಿಸಿ ಬ್ಲೆಂಡರ್ಗೆ ಹಾಕೋಬೇಕು. 500 ವ್ಯಾಟ್ ಮಿಕ್ಸಿ ಯಾವುದಿರುತ್ತೆ ಅದನ್ನು ಯಾರೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಮಿಕ್ಸಿ ಬೇಗ ಹಾಳಾಗುತ್ತೆ. 750 ವ್ಯಾಟ್ ಇರಬೇಕು ಪೀನಟ್ ಬಟರ್ನ ಮಾಡಬೇಕು ಅಂತಂದರೆ, ಯಾಕಂದರೆ ಅದು ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಕ್ರೀಮಿ ಟೆಕ್ಸ್ಚರ್ ಬರಲಿಕ್ಕೆ. ಆಲ್ಮೋಸ್ಟು ಒಂದೊಂದು ನಿಮಿಷಕ್ಕೂ ಬ್ಲೆಂಡ್ ಮಾಡ್ತಾ ಇರಬೇಕು, ಮತ್ತು ಮಿಕ್ಸ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡಬೇಕು ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಳ್ಳೋದು ಗೊತ್ತಾಗುತ್ತೆ ಕ್ರೀಮಿ ಥರ. ಅಲ್ಲಿವರೆಗೂ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಬೇಕು ಅಂದರೆ ನಿಮ್ಗೆ ಇಷ್ಟ ಆಗಿದ್ದನ್ನು ನಿಮಗೆ ಕೆಲವರು ಚಕ್ಕೆ ಪುಡಿ ಕೂಡ ಹಾಕ್ಕೊಳ್ತಾರೆ, ಕೆಲವರು ಆಯಿಲ್ನ ಯೂಸ್ ಮಾಡ್ತಾರೆ. ಒಬ್ರೊಬ್ರದ್ದು ನಮ್ಮ ಮೊದಲೇ ಹೇಳ್ದಾಗೆ ಬೇರೆ ಥರ ಇರುತ್ತೆ. ನಾನಿಲ್ಲಿ ಸ್ವೀಟ್ಗೋಸ್ಕರ ಪ್ಯೂರ್ ಜೇನುತುಪ್ಪನ ಬಳಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ನಾನು ಸೇರ್ಸೋಕ್ಕೆ ಹೋಗಿಲ್ಲ. ಇದಿಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಬ್ಲೆಂಡ್ ಆದಮೇಲೆ ನಾನು ಅದನ್ನು ಸ್ಟೋರ್ ಮಾಡಿಟ್ಕೊಂಡೆ. ನನಗೆ 15 to 20 ಡೇಸ್ ಬರುತ್ತೆ. ಅದ್ರ ಮೇಲೆ ಜಾಸ್ತಿ ನಾನು ಇಡೋಕ್ಕೆ ಹೋಗಲ್ಲ. ಥ್ಯಾಂಕ್ ಯು.